ಹಾಯ್ ಗಾಯ್ಸ್, ಹೇಮರ್ಗು ಬ್ಲಾಗ್ಗೆ ರಘು ಕನ್ನಡಿಗ ಮಾತಾಡ್ತಾ ಇರೋದು ಅವ್ರ ಮೊಬೈಲಿಂದ. ಬೆಳಗ್ಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈಗ ನನ್ನ ಮಗ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಿದ್ದಾನೆ, ಇವಳೇ ಬಿಟ್ಟು ಬಂದಿದ್ದಾಳೆ. ಬಂದ ತಕ್ಷಣ ನಾನು ವಾಶ್ರೂಮ್ಗೆ ಹೋಗಿದ್ದೆ. ಬಂದ ತಕ್ಷಣ ನೋಡಿ ಹೆಂಗೆ ಮಲಗಿದ್ದಾಳೆ. ಬಂದು ಎಳ್ಳೀರು ಕಾಯಿಸ್ತಾ ಇದೆ ಬಾ ಅಂತ ಇದ್ದೀನಿ. ನೋಡಿ ಯಾವ ಮಟ್ತಾನೆ ಮಲಗೋಳೆ. ಹೇಮೋ ಓಯ್ ಎದಲ್ ಬಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಏಯ್ ಬಾ ಎಳ್ಳೀರು ಕುಡ್ಕೊಳ್ಳೋಣ ಬಾ. ಅಯ್ಯೋ ಫೆಟ್ರು ಹಾಕೊಂಡು ಬೇರೆ ಮಲ್ಕೊಳ್ಳಿ. ಚಳಿನಾ ಚಳಿಯಲ್ಲ, ಅವ್ನು ಬಿಡಕ್ ಹೋಗಿದ್ನಲ್ಲ. ಈಗ ನೋಡಿ ಗಾಯ್ಸ್ ಎದ್ದಾಳ್ತಾನೆ ಇಲ್ಲ. ಎದ್ದಳು ಬಾ, ಲೇಟ್ ಆಗೋಯ್ತು ಅವ್ನು ಸ್ಕೂಲ್. ಎದ್ದಳದು ಬಾ ಬಾ, ಇಬ್ರು ಹೋಗೋಣ ಬಾ. ಸರಿ ಸರಿ ಬಿಡು, ಆಯ್ತು. ಬಾ ಬೇಗ. ಕೊಡಬೇಕು ಯಾರಿಗೆ ರೋಹಿತ್. ಬಂದು ತಿಂತಾನೆ ಬಾಪ ಮನೆಗೇನೆ. ಗಾಯ್ಸ್ ನೋಡಿ ಇವಾಗ ಎದ್ಲು. ಎದ್ದಲ್ ಬಾ, ಬನ್ನಿ ಗಾಯ್ಸ್. ಹಾಗೆ ಎಳ್ಳೀರು ಕುಡ್ಕೊಂಡು ಹಾಗೆ ಒಂದು ರೌಂಡ್ ಹಾಕೋಣ. ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ತಿನ್ನಬೇಕು ಅನ್ಸುತ್ತೆ. ಬಟ್ ಬೇಡ, ನಾನ್ ವೆಜ್ ಬೇಕಾ ಬೇಡವಂತ. ಇವತ್ತೇನೋ ಮಳೆ ಬರುತ್ತೆ ಗೊತ್ತಿಲ್ಲ. ಹಾಂ ಬ್ಯಾಗ್ ಎತ್ಕೊ. ಹಾಗೆ ಟಿಫನ್ ಕೊಟ್ಟರು ಬರ್ಬೇಕಂತೆ. ಬೈಕ್ ಎತ್ಕೊಂಡ? ಹಾಂ ನಾನೇ ಎತ್ಕೊಂಡೆ. ಇದು ಹಾಂ ಇದೆ ಇದೆ ಬಾ. ಗೈಸ್ ಏನು ಅಂತ ಗೊತ್ತಿಲ್ಲ, ಸಂಡೇ ಆಯಿತು ಅಂದರೆ ಬೆಳಗ್ಗೆ 7:30 ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಡುತ್ತೆ. ಇವ್ರಿಗೆ ಮಾತ್ರ 10:30 11 ಗಂಟೆ ಆದರೂ ಹೊಟ್ಟೆ ಹಸಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಿಲ್ಲ. ಏನು ಏನು ಅಂತಲೇ ಗೊತ್ತಾಗಲ್ಲ. ಮಾತ್ರ ಹೊಟ್ಟೆ ಮಾತ್ರ ಸಖತ್ ಹಸಿತಾ ಇದೆ ನನಗೆ. ಗೈಸ್ ನೋಡಿ, ಮಗನ್ನ ಸ್ಕೂಲ್ ಬಿಟ್ಬಿಟ್ಟು ಇಲ್ಲಿ ಕಾರ್ ನಿಲ್ಲುತ್ತೆ. ಕಾರಿಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಬಂದಿಲ್ಲ ಹಾಕೊಂಡೈತೆ ಇವಾಗೆ. ಅದೇ ಕಾರ್ ಇದ್ಬಿಟ್ಟು ಸ್ಕೂಟ್ರಲ್ಲಿ ನಿಂತಿದ್ರೆ ಕೂಕೊಳ್ಳೋಳು ಬಾ ಬೇಗ ಕೆಳಗಡೆಗೆ ಅಂತ. ಬಾ ಗಾಡಿ ತೆಗಿ. ಹಾಂ ಇಲ್ಲಿ ಅಮ್ಮ ಈಗ ರಿವರ್ಸ್ ಬಂದೆ, ಹೀಗೆ ಬಾ. ಹಾಂ ಬಾ, ರಾಣಿ ಬತ್ತಾವಳೆ ನೋಡಿ. ಹಾಂ ಇರು ನಡಿ ನಡಿ ಕೂತ್ ಗಾಯ್ಸ್ ಕುಂತ್ಕೊಂಡು ಓಡಿಸೋದ್ರೆ ಕುಂತ್ಕೊಂಡು ಓಡಿಸಲ್ಲ. ಆಗಲೇ ಗಣೇಶನ ದೇವಸ್ಥಾನ ಓಪನ್ ಆಗಿದೆ, ಪೂಜೆ ನಡೀತಾ ಇದೆ. ನಾನು ಇವ್ರು ಕೂರಿಸ್ಕೊಂಡು ಓಡಿಸ್ತೀನಿ. ಬಟ್ ಏನಾಗುತ್ತೆ ಅಂದರೆ ಇವ್ರು ಸ್ವಲ್ಪ ಹಿಂಗೆ ಅಂದಾಗ ನಾನು ಬಿಡಿಸ್ಬಿಡ್ತೀನಿ. ಹಂಗಾಗಿ ಭಯ, ಪಾಪ ಯಾಕೆ ಬಿಡಿಸ್ಬೇಕು ಅನ್ಯಾಯವಾಗಿ ಅಂತ. ಬನ್ನಿ ಗಾಯ್ಸ್, ಎಳ್ಳೀರು ಬಂತು. ಕೈಗೆ ತಂದು ಕೊಡ್ಬೇಕು. ಹಂಗೆ ಪೈಪ್ ಇಲ್ದೇ ಕುಡಿ, ಸಾಕಾಗಿರುತ್ತೆ. ಹಂಗೆ ಕುಡಿಯೋದು. ಮೇಳದಲ್ಲಿ ಬಸ್ ಬರ್ತಾ ಇದೆ ನೋಡಿ. ಎಳ್ಳೀರು ಕುಡ್ದಾಯ್ತು. ಈಗ ನಮ್ಮ ಮೇಡಮ್ನ ಕರ್ಕೊಂಡು ಯಾವ್ದಾರು ರೋಡ್ ಬಗ್ಗೆ ಬಿಟ್ಬಿಟ್ಟು ನಾವು ತಿಂಡಿ ಮಾಡ್ಕೊಂಡು ಬಂದ್ಬಿಡೋದು. ಈಗ ಅವನಿಗೆ ತಿಂಡಿ ಕೊಟ್ಟುಬಿಟ್ಟು ಬಾಕ್ಸ್ ಕೊಟ್ಬಿಟ್ಟು ಬರ್ಬೇಕಿನ್ನ. ನೋಡಿ ಸೂರ್ಯ ಹುಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿತ್ತು ಅಂತ ವಾತಾವರಣ. ಅದು ಬಿಟ್ಟು ವಾತಾವರಣದಲ್ಲಿ ಓಡಾಡೋದು ಬಿಟ್ಟು ಇವಳು ಅದಕ್ಕೋಸ್ಕರ ಮನೆ ಕತ್ತೀನಿ. ಅಂದರೆ ಡೈಲಿ ಎದ್ದೇಳ್ತೀವಲ್ವಾ, ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಒಂದು 8-8ವರೆಗೆ ಹೋಗೋಣ ಅನ್ನೋದೊಂದು ಐಡಿಯಾ. 11 ಗಂಟೆ ಮಲಗಿದ್ರೆ ಪುಟ್ರೆ ಗೊತ್ತು. 11 ಗಂಟೆಗೆ ಎದ್ದೇಳ್ತಾಳೆ. ಇದೆಲ್ಲ ಹಾಳು ಮಾಡಿದಲ್ಲ ನಡಿಯಪ್ಪ ಇವತ್ತಿಗೆ. ನೋಡಿ ನಮ್ಮ ಬೆಂಗಳೂರಲ್ಲಿ ಹಸುಗಳಿಗೆ ಊಟನೇ ಇರಲ್ಲ ಪಾಪ. ಕಸ ಕಡ್ಡಿ ಪ್ಲಾಸ್ಟಿಕ್ ಎಲ್ಲ ತಿನ್ನತ್ತೆ. ಈ ಥರ ಯಾರಾದ್ರು ಆಹಾರ ಹಾಕಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಟಿಫನ್ ತೊಗೊಂಡ್ರು ಹೋಟೆಲಿಂದ. ಹಾಗೆ ಗಾಯ್ಸ್, ಇಲ್ಲೇ ಹೋಟೆಲ್ ಭೈರವ ಅಂತ ಇದೆ, ನಮ್ಮದು ಬ್ಯಾನ್ ಬಾರ್ ಬರುತ್ತೆ ಅಡ್ಡ. ಅದು
ಇವತ್ತು ನಮ್ಮ ಮೇಡಮ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಾಲ್ ಸೂಪ್ ನಾನು ಕುಡಿಯಲ್ಲ ಗುರು, ಬರ್ತೀನಿ ಕುಡಿಯಲ್ಲ, ಓಕೆನಾ. ಇದಕ್ಕೆ ಕರ್ಕೊಂಡ್ಬಂದಿದ್ದು ನಾನು ಬರಲ್ಲ. ಸ್ಕೂಲ್ ಕೊಡೋಕೆ ಹೋಗಿದ್ದಾರೆ ಟಿಫನ್ ಕೊಡೋಕ್ಕೆ, ಯಾಕಂದರೆ ಇವತ್ತು ನಾಳೆಯಿಂದ ಪ್ರಿಪ್ರೇಟ್ರಿ ಇದೆ, ಅವನಿಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಊಟಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನನಗೆ ಹಿಂಸೆ ಮಾಡ್ತಾರೆ, ಕುಡಿ ತಿನ್ನು ಅಂತ. ನನಗೆ ಇಷ್ಟ ಇಲ್ಲ, ತಿನ್ನೋದೇನ. ನನಗೆ ಬೇಡ, ನೀನು ತಿನ್ನಪ್ಪ. ಎಲ್ಲ ಬಂದಿದ್ದು ತಿಂತಾರೆ. ಅಯ್ಯೋ ತಿನ್ನಪ್ಪ ಚೆನ್ನಾಗಿ. ಮಕ್ಕಳು ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಮೇರಿ ಆಂಜನೇಯನ ಗುಡಿ ನೋಡಿ ಇನ್ನೂ ಓಪನ್ ಆಗೇ ಇಲ್ಲ. ಯಾಕೆ? ಹಾಂ, ಇವತ್ತೆಲ್ಲ ಮಸಾಲ್ರಿ, ಇವಾಗ ಬೇಗ ಕ್ಲೋಸ್ ಆಗಿದೆ ಏನೋ ಗೊತ್ತಿಲ್ವಲ್ಲ, ಇನ್ನೂ ಓಪನ್ನೇ ಆಗಿಲ್ಲ. ಆದರೂ ವೆದರ್ ಮಾತ್ರ ಚೆನ್ನಾಗಿದೆ, ಚಳಿಗೆ ಬಿಸಿಲು ಬರ್ತಾ ಇದೆ, ಏನೋ ಒಂಥರ ಚೆನ್ನಾಗಿದೆ. ಇವಾಗ ಯಾವ ಕಡೆನಪ್ಪ? ಗಾಯ್ಸ್, ಕೊನೆಗೂ ಮನೇಲಿ ಮಟನ್ ಬೇಡ ಅಂದ್ಬಿಟ್ಟು ಈಗ ಏನಕ್ಕೆ ಮಟನ್ ಬೇಡ ಇವತ್ತು ಬೇಡ ಅಂತ ಕೇಳ್ತಾಳೆ. ನಾನು ಕಾಲ್ ಸೊಪ್ಪು ಕುಡ್ದಾದ್ಮೇಲೆ ಆಯಿತು. ಆ ಮಗುಗಾರು ಬೇಕು ತಾನೆ, ನನಗೇನು ಬೇಡ, ಮಗು ಕೊಡಿಸ್ಬೇಕು ತಾನೆ. ನಾವು ಅರ್ಧ ಕೆಜಿ ತಿನ್ನಕ ಗಾಯ್ಸ್. ನೋಡಿ ನಮ್ಮ ಮೇಡಮ್ಮು ಏನು ಬೇಡ ಅಂದ್ಬಿಟ್ಟು ಈಗ ನೆತ್ತಗೆ ಬಂದವ್ರೆ ಮಟನ್ ಅಂಗಡಿಗೆ. ಅಂಗಡಿನೇ ಹೇಮ ದುಡ್ಡಿಲ್ಲಪ್ಪ, ಏನು ಕರ್ಕೊಂಬಂದೀಗ? ತಂದ್ಬಿಟ್ರೆ ಹಂಗಂಗು ಮಟನ್ನು ಇವ್ರು ಆಟ ಮಾಡಿದ್ರು. ಹೌದಂತೆ, ನಾನು ಆಟ ಮಾಡಿದೆ. ಹಾಂ, ಚಾಪ್ಸ್ ಮಾಡಿ ಮುದ್ದೆ ಮಾಡಿ ಬಿಸಿ ಅನ್ನ ಮಾಡಿದೆ. ಇವತ್ತಿನ ವೀಡಿಯೋನ ನಾನು ಬೇಗ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ನಾನು ಡೇ 1ಇಂದ ಡೇ 100ವರೆಗೂ ಕೂಡ ಒಂದು ಚಾಲೆಂಜಿಂಗ್ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಲೈಕು, ಕಮೆಂಟ್ ಮಾಡಿ. ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.